ಕಾಲೇಜಿನ ವಿದ್ಯಾರ್ಥಿನಿ. ನೀವು ನೋಡ್ತಾ ಇದ್ದೀರಾ ಶರಣ ಟಿವಿ. ಇಂದು ಸಂದರ್ಶನ ಕಾರ್ಯಕ್ರಮ. ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗೊದುತೈ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಶ್ರೀ ಸಂತೋಷ್ ಪೂಜಾರಿ ಸರ್. ಸರ್, ತಮಗೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸರ್, ಇಂದು ತಮ್ಮೊಂದಿಗೆ ಕಲಬುರ್ಗಿದ ಐತಿಹಾಸಿಕ ಹಿನ್ನೆಲೆ ಎಂಬ ವಿಷಯ ಕುರಿತು ಒಂದಿಷ್ಟು ಸಂವಾದ ಮಾಡುತ್ತಾರೆ. ಇದಕ್ಕೆ ಪೂರ್ವಕವಾಗಿ ಕಲಬುರ್ಗಿ ಅಥವಾ ಗುಲ್ಬರ್ಗ ಅನ್ನೋ ಪದ ಬಂದಿದ್ದು ಹೇಗೆ? ಬಹಳ ಅದ್ಭುತವಾದಂಥ ಪ್ರಶ್ನೆ ನಿಮ್ಮದು. ಈಗ ಏನು ಆಡು ಮಾತಿನಲ್ಲಿ ಸಾಕಷ್ಟು ವಿಷಯಗಳನ್ನು ಅಥವಾ ಗುಲ್ಬರ್ಗ ಅಥವಾ ಕಲಬುರ್ಗಿ ಅನ್ನೋ ಪದಕ್ಕೆ ಭಾಳ ಅರ್ಥಪೂರ್ಣವಾದಂಥ ಹೆಸರುಗಳನ್ನು ಜಾಸ್ತಿ ಜನ ಕೊಟ್ಟಿದ್ದಾರೆ. ಆದರೆ ನಾನು ಇತಿಹಾಸದ ಅಧ್ಯಾಪಕನಾಗಿರೋದ್ರಿಂದ ನನ್ನ ಇತಿಹಾಸದ ಅಧ್ಯಯನದ ಥರನೇ ನಾನು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ 1442 ಮತ್ತು 43ರಲ್ಲಿ ಒಬ್ಬ ಪರ್ಷಿಯಾದ ಅಬ್ದುಲ್ ರಜಾಕ್ ಅನ್ನುವಂಥ ಪ್ರವಾಸಿಗ ಎಲ್ಲಿಗೆ ಬರ್ತಾನೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾನೆ. ಯಾರ ಆಸ್ಥಾನಕ್ಕೆ ಬಂದ ಅಂದರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯ ಅಂತ ಕರಿತೀವಿ. ಆ ಎರಡನೇ ದೇವರಾಯನ ಆಸ್ಥಾನಕ್ಕೆ ಬಂದಂಥ ಆ ಅಬ್ದುಲ್ ರಜಾಕ್ ತನ್ನ ಕೃತಿಯಲ್ಲಿ ಮೆನ್ಷನ್ ಮಾಡ್ತಾನೆ. ಏನು ಮೆನ್ಷನ್ ಮಾಡ್ತಾರೆ ಅಂದರೆ ಇದನ್ನ ಗುಲಾಬಿ ಹೂವುಗಳ ನಗರ ಅಂತೇಳಿ. ಅಂದ್ರೆ ಈ ಪ್ರದೇಶಕ್ಕೆ ಬಂದಾಗ ಅವನಿಗೆ ಹೆಚ್ಚಾಗಿ ಕಾಣಿಸಿದ್ದೇನು ಅಂತಂದ್ರೆ ಗುಲಾಬಿ ಹೂವುಗಳು. ಆ ಗುಲಾಬಿ ಹೂವುಗಳನ್ನು ನೋಡ್ರಿ, ಗುಲ್ ಅಂದ್ರೆ ಗುಲಾಬಿ ಹೂವು, ಬರ್ಗ್ ಅಂದ್ರೆ ಎಲೆ. ಒಟ್ಟಾರೆ ಅವನೇನು ಹೇಳ್ತಾನಂದ್ರೆ ಗುಲಾಬಿ ಹೂವುಗಳಿರುವಂತ ನಗರವನ್ನ ಗುಲ್ಬರ್ಗ ಅಂತ ಕರೀತಾನೆ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ವಾರಂಗಲ್ನ ಕಾಕತೀಯರು ಅಂತ ಆಳ್ವಿಕೆ ಮಾಡ್ತಿದ್ರು. ವಾರಂಗಲ್ನ ಕಾಕತೀಯರು ಅಂತ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ನಮ್ಮ ಕಲಬುರ್ಗಿ ವಿಭಾಗ ಅಥವಾ ಗುಲ್ಬರ್ಗ ವಿಭಾಗದಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಿದ್ರು. ಆ ಅಧಿಕಾರಿಯ ಕೆಲಸ ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ಕಂದಾಯವನ್ನ ವಸೂಲಿ ಮಾಡಿ ವಾರಂಗಲ್ನ ಕಾಕತೀಯರಿಗೆ ಕೊಡಬೇಕಾಗಿತ್ತು. ಅದು ಅವನ ಕೆಲಸ. ಅಲ್ಲಿ ಅಧಿಕಾರಿಯ ಹೆಸರು ಏನು ಅಂತಂದ್ರೆ ರಾಜ ಕುಲ್ಚಂದ್ ಅಂತ ಅವನ ಹೆಸರು. ಆ ವಾರಂಗಲ್ನ ಕಾಕತೀಯ ಅರಸರ ಅಧಿಕಾರಿ ಯಾರು ಅಂದ್ರೆ ರಾಜ ಕುಲ್ಚಂದ್. ಆ ರಾಜ ಕುಲ್ಚಂದ್ನಿಂದ ಕಲಬುರ್ಗಿ ಎನ್ನುವಂತ ಹೆಸರು ಬರ್ತದೆ. ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಅವನು ರಾಜ ಗುಲ್ಚಂದ್ ಅಂತೇಳಿ. ಆ ರಾಜ ಗುಲ್ಚಂದ್ನಿಂದ ಗುಲ್ಬರ್ಗ ಅನ್ನುವಂಥ ಹೆಸರು ಬಂತು ಅಂತೇಳಿ ನಾವು ಇತಿಹಾಸದ ಪುಟಗಳಲ್ಲಿ ಅವುಗಳನ್ನು ನಾವು ನೋಡ್ತೀವಿ. ಓಕೆ ಸರ್, ಉಪಯುಕ್ತವಾಗಿ ವಿಷಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮ್ಮ ಇನ್ನೊಂದು ಪ್ರಶ್ನೆ, ಗುಲ್ಬರ್ಗದ ರಾಜಮನೆತನ ಬೆಳವಣಿಗೆ ಆಗಿದ್ದು ಹೇಗೆ ಮತ್ತು ಯಾರಿಂದ? ಇದು ಬಹಳ ಅದ್ಭುತವಾದಂಥ ಪ್ರಶ್ನೆ ನಿಮ್ಮದು. ಇದು ನಾನು ಹೇಳಲೇಬೇಕು ನಿಮ್ಗೆ. ಯಾಕೆ ಅಂತಂದರೆ ಗುಲ್ಬರ್ಗದಲ್ಲಿ ಅಂದರೆ ರಾಜಮನೆತನಗಳ ಆರಂಭ ಆಗೋದಕ್ಕಿಂತ ಪೂರ್ವದಲ್ಲಿ ಆಲ್ರೆಡಿ ನಿಮಗೆ ಹೇಳಿದೆ, ರಾಜ ಗುಲ್ಚಂದ್ ಮತ್ತು ಕುಲ್ಚಂದ್ ಅನ್ನುವಂಥವ್ರು ಪ್ರಾಂತ್ಯಾಧಿಕಾರಿಗಳಾಗಿದ್ದರು ಅಂತ. ಆದರೆ ಅವರು ರಾಜಧಾನಿಯನ್ನಾಗಿ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ನಾವು ಕಲ್ಯಾಣದ ಚಾಲುಕ್ಯರು ಅಂತ ಓದ್ತೀವಿ. ಆ ಕಲ್ಯಾಣದ ಚಾಲುಕ್ಯರ ರಾಜಧಾನಿ ಗುಲ್ಬರ್ಗ ಆಗಿರಲಿಲ್ಲ, ಬದಲಿಗೆ ಕಲ್ಯಾಣ ಆಗಿತ್ತು. ಇನ್ನೊಂದು ಮಳಕೇಟದ ರಾಷ್ಟ್ರಕೂಟರು ಅಥವಾ ಮಾನ್ಯಕೇಟದ ರಾಷ್ಟ್ರಕೂಟರು ಅಂತ ನೋಡ್ತೀವಿ. ಅವರ ರಾಜಧಾನಿನೇ ಯಾವುದಾಗಿತ್ತು ಅಂತಂದ್ರೆ ಮಾನ್ಯಕೇಟ. ಅವ್ರದ್ದು ಗುಲ್ಬರ್ಗ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರಲಿಲ್ಲ. ಆದರೆ ಗುಲ್ಬರ್ಗವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡದ್ದು ಯಾರು ಅಂತಂದ್ರೆ ನಮಗಿಲ್ಲಿ ಒಂದು ಘಟನೆ ನಡೀತದೆ. ಈ ಯಾರು ದೆಹಲಿಯ ಸುಲ್ತಾನರು ಅಂತ. ಆ ದೆಹಲಿಯ ಸುಲ್ತಾನರಲ್ಲಿ ಒಂದು ತುಘಲಕ್ ಸಂತತಿ ಅಂತ ಬರ್ತದ. ಆ ತುಘಲಕ್ ಸಂತತಿಯ ಅರಸ ಮೊಹಮ್ಮದ್ ಬಿನ್ ತುಘಲಕ್ ಅಂತೇಳಿ. ಆ ಮೊಹಮ್ಮದ್ ಬಿನ್ ತುಘಲಕ್ನ ಕಾಲಾವಧಿಯಲ್ಲಿ ಏನಾಯ್ತಂದ್ರೆ ಹಲವಾರು ದಂಗೆಗಳಾತವ. ಆ ಹಲವಾರು ದಂಗೆಗಳಲ್ಲಿ ದಂಗೆ ಎದ್ದ ಒಬ್ಬ ನಾಯಕನ ಹೆಸರು ಜಾಫರ್ ಖಾನ್ ಅಂತೇಳಿ. ಆ ಜಾಫರ್ ಖಾನ್ ಏನ್ ಮಾಡ್ತಾನಂದ್ರೆ ದೌಲತಾಬಾದ್ನಲ್ಲಿ ಸಿಂಹಾಸನಾರೋಹಣವನ್ನ ಮಾಡ್ಕೊಳ್ತಾನೆ. 1347, ನೀವು ಆಗಸ್ಟ್ 3 ಅಂತ ಅನ್ಬಹುದು, ಕೆಲವೊಂದು ಕಡೆ ಆಗಸ್ಟ್ 11 ಅಂತ ಹೇಳ್ತಾರೆ. ಆ ಜಾಫರ್ ಖಾನ್ ಸಿಂಹಾಸನಾರೋಹಣ ಮಾಡ್ಕೊಳ್ಳೋ ಟೈಮ್ನಾಗ ಹೆಸರನ್ನ ಚೇಂಜ್ ಮಾಡ್ಕೋತಾನ. ಹಸನ್ ಗಂಗು ಬಹುಮನ್ ಶಾ ಅಂತ ಹೆಸರು ಚೇಂಜ್ ಮಾಡ್ಕೋತಾನೆ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅನ್ನುವಂಥ ಹೆಸರು ಚೇಂಜ್ ಮಾಡ್ಕೊಂಡು ರಾಜಧಾನಿಯನ್ನ ಇಲ್ಲಿ ವರ್ಗಾವಣೆ ಮಾಡ್ತಾನಂದ್ರೆ. ಯಾಕೆ ವರ್ಗಾವಣೆ ಮಾಡ್ತಾನಂದ್ರೆ ಅಲ್ಲಿ ನಿಮಗೆ ಮೊಹಮ್ಮದ್ ಬಿನ್ ತುಘಲಕ್ನ ಭಯ ಇತ್ತು ಅವನಿಗೆ. ಆ ಮೊಹಮ್ಮದ್ ಬಿನ್ ತುಘಲಕ್ನ ಭಯದಿಂದ ರಾಜಧಾನಿಯನ್ನ ದೌಲತಾಬಾದ್ನಿಂದ ಗುಲ್ಬರ್ಗಕ್ಕೆ ವರ್ಗಾವಣೆ ಮಾಡ್ತಾನ. ಆ ಕಾರಣಕ್ಕೋಸ್ಕರನೇ ಮೊಟ್ಟ ಮೊದಲ ಬಾರಿಗೆ ಗುಲ್ಬರ್ಗಾದಲ್ಲಿ ರಾಜಧಾನಿ ಮತ್ತು ರಾಜ್ಯ ಸ್ಥಾಪನೆಯಾಗಿದ್ದು ಬಹುಮನಿ ಸುಲ್ತಾನರು ಅಂತ ಹೇಳ್ಬೋದು. ಅದನ್ನ ಸ್ಥಾಪನೆ ಮಾಡಿದ್ದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಕರ್ನಾಟಕದ ಮೊದಲದಾಗಿ ಬಹಮನಿಯರು ಬಂದಿದ್ದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಸರ್. ನಮ್ದು ಇನ್ನೊಂದು ಪ್ರಶ್ನೆ, ಕಲಬುರ್ಗಿದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಬಹುದಾ ಸರ್? ಎಸ್, ಇದನ್ನು ಕೂಡ ಉತ್ತಮವಾದಂಥ ಪ್ರಶ್ನೆ ನಿಮಗೆ. ನಮಗೆ ಐತಿಹಾಸಿಕ ಸ್ಥಳಗಳು ಅಂದ ತಕ್ಷಣವೇ ಫಸ್ಟ್ ನಮಗೆ ನೆನಪಾಗೋದೇನು ಅಂತಂದ್ರೆ ಬಹುಮನಿ ಸುಲ್ತಾನರ ಕೋಟೆ. ಫಸ್ಟ್ ಆ ಬಹುಮನಿ ಸುಲ್ತಾನರ ಕೋಟೆ ಸುಮಾರು 800 ವರ್ಷಗಳಷ್ಟು ಹಳೆಯದಾದಂಥ ಕೋಟೆ. ಆ ಕೋಟೆ ನೋಡ್ರಿ, ನಾವು ಚಿತ್ರದುರ್ಗದ ಕೋಟೆಯನ್ನು 7 ಸುತ್ತಿನ ಕೋಟೆ ಅಂತ ಓದ್ತೀವಿ. ಆದರೆ ಈ ಬಹುಮನಿ ಸುಲ್ತಾನರ ಕೋಟೆ 3 ಸುತ್ತಿನ ಕೋಟೆ ಇದೆ. ಈ 3 ಸುತ್ತಿನ ಕೋಟೆಯಲ್ಲಿ ವಿಶೇಷತೆ ಏನಾವ ಅಂತಂದ್ರೆ ನೋಡ್ರಿ, ಐತಿಹಾಸಿಕ ಸ್ಥಳಗಳು ಅಂದ ತಕ್ಷಣನೇ ಯಾಕೆ ನಮಗೆ ಕೋಟೆ ನೆನಪಾಗ್ತದ ಅಂತಂದ್ರೆ
ಆ ಕೋಟೆಯ ಒಳಗಡೆ ಒಂದು ಮಸೀದಿ ಅದ, ನಾವು ಜಾಮಿಯಾ ಮಸೀದಿ ಅಂತ ಕರಿತೀವಿ. ಆ ಜಾಮಿಯಾ ಮಸೀದಿ ನೋಡ್ರಿ, ಇದ್ರ ವಿಶೇಷತೆ ಏನು ಅಂತಂದ್ರ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂಥ ಮಸೀದಿ ಅದು ನಮ್ಮ ಗುಲ್ಬರ್ಗದಾಗ ಅದ. ಅದು ಎಲ್ಲಿದೆ ಅಂತಂದ್ರ ಕೋಟೆ ಒಳಗಡೆನೆ ಅದ. ಅದು ಸ್ಥಾಪನೆ ಮಾಡಿದ್ದು 1ನೇ ಮೊಹಮ್ಮದ್ ಶಾ ಅಂತೇಳಿ. ನೋಡ್ರಿ ಅದ್ರ ವಿಶೇಷತೆ ಏನು ಅಂತ ಹೇಳ್ತೀನ, ಆ ಜಾಮಿಯಾ ಮಸೀದಿಯಲ್ಲಿ ನೀವು ಯಾವ ಮೂಲಿದಾಗ ನಿಂತರೂ ಕೂಡ, ಯಾವ ಭಾಗದಲ್ಲಿ ನಿಂತರೂ ಕೂಡ ಡೈರೆಕ್ಟ್ ಆಗಿ ನಾವು ಪ್ರಾರ್ಥನಾ ಸ್ಥಳ ಕಾಣಿಸ್ತದೆ. ಯಾವುದೇ ಪ್ರದೇಶದಾಗ ನಿಂದಿರಲಿ, ಎಲ್ಲಿ ನಿಂತರೂ ಕೂಡ ನಮಗೆ ಪ್ರಾರ್ಥನಾ ಸ್ಥಳ ಕಾಣಿಸ್ತದೆ. ಅದು ಅದರ ವಿಶೇಷತೆ. ಇನ್ನೂ ಕೂಡ ನೋಡ್ರಿ, ಆ ಕೋಟೆಯ ಒಳಗಡೆನೆ ನಾವು ದೊಡ್ಡದಾದಂಥ ತೋಪು, ಅಂದ್ರೆ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂಥ ತೋಪು ನಮಗೆ ಗುಲ್ಬರ್ಗ ಕೋಟೆ ಒಳಗೆ ಸಿಗ್ತದೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಹಫ್ತ್ ಗಮ್ಮಜ್ ಅಂತ ಬರ್ತದೆ ನಮಗೆ, ಅದು ಒಂದು ಐತಿಹಾಸಿಕ ಸ್ಥಳ. ಆಮೇಲೆ ನೆಕ್ಸ್ಟ್ ನಮ್ಗೆ ಶಾ ಬಜಾರ್ ಮಸೀದಿ ಅಂತ ಬರ್ತದೆ, ಅದು ಕೂಡ ಒಂದು ಐತಿಹಾಸಿಕ ಸ್ಥಳನೇ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮ್ಗೆ ಖಾಜಾ ಬಂದೇ ನವಾಜ್ ದರ್ಗಾ ಅಂತ ನೋಡ್ತೀವಿ ನಾವು. ಆ ಖಾಜಾ ಹಜರತ್ ಗಿಸುರದಾಜ್ ಅನ್ನುವಂಥ ಒಬ್ಬ ಸಂತ, ಆ ಸಂತನ ಸಮಾಧಿನೇ ನಾವು ಏನು ಮಾಡಿವಿ ಅಂದ್ರೆ ಖಾಜಾ ಬಂದೇ ನವಾಜ್ ದರ್ಗಾ ಅಂತ ಮಾಡಿವಿ. ಅದು ಕೂಡ ಒಂದು ಐತಿಹಾಸಿಕ ಸ್ಥಳ. ಇನ್ನೂ ಸ್ಪೆಷಲ್ ಆಗಿ ಏನು ಅಂತಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವವಾದಂಥ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕೂಡ ಒಂದು ಐತಿಹಾಸಿಕ ಸ್ಥಳ. ಇವು ನಾವು ಕಲಬುರಗಿಯಲ್ಲಿ ನೋಡ್ತಕ್ಕಂಥ ಸ್ಥಳಗಳು. ಧನ್ಯವಾದ ಸರ್. ಕಲಬುರಗಿಯಲ್ಲಿರುವ ವಿಶೇಷವಾದಂಥ ಐತಿಹಾಸಿಕ ಸ್ಥಳ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ. ನಮ್ಮ ಇನ್ನೊಂದು ಪ್ರಶ್ನೆ, ಐತಿಹಾಸಿಕ ಸ್ಥಳಗಳ ಸುರಕ್ಷತೆಗೆ ತೆಗೆದುಕೊಳ್ಳಬಹುದಾದ ಕ್ರಮಗಳು ಯಾವುವು ಸರ್? ಎಸ್, ನಮಗೆ ಇದು ಐತಿಹಾಸಿಕ ಸ್ಥಳಗಳು ಅಂದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದು ಏನು ನೆನಪಾಗುತ್ತಂದ್ರೆ, ಇಲ್ಲಿ 1904ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ, ಲಾರ್ಡ್ ಕರ್ಜನ್ ಅಂತ ಅವನ ಹೆಸರು. ಅವನು ಏನು ಮಾಡ್ತಾನಂದ್ರೆ ಒಂದು ಕಾಯ್ದೆಯನ್ನು ಹೊರಡಿಸ್ತಾನೆ ಭಾರತದಲ್ಲಿ. ಕಾಯ್ದೆ ಯಾವುದಕ್ಕೆ ಹೊರಡಿಸ್ತಾನೆ ಅಂತಂದ್ರೆ, ಪ್ರಾಚ್ಯ ವಸ್ತುಗಳ ಸಂರಕ್ಷಣಾ ಇಲಾಖೆಯನ್ನು ಸ್ಥಾಪನೆ ಮಾಡೋದಕ್ಕೆ. ಆ ಕಾಯ್ದೆ ಪ್ರಕಾರ ಪ್ರಾಚ್ಯ ವಸ್ತು ಸಂರಕ್ಷಣಾ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನ. ಅದು ಅದರ ಕೆಲಸವನ್ನ ಮಾಡಬೇಕು, ಅಂದ್ರೆ ಆ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಣೆ ಮಾಡುವ ಕೆಲಸ ಅದು ಮಾಡಬೇಕು. ಈಗ ಪ್ರಸ್ತುತ ಏನು ಅಂತಂದ್ರೆ ಪ್ರವಾಸೋದ್ಯಮ ಇಲಾಖೆ ಅಂತ ಬರ್ತದೆ. ಆ ಪ್ರವಾಸೋದ್ಯಮ ಇಲಾಖೆ ಈ ಪ್ರಾಚ್ಯ ವಸ್ತುಗಳನ್ನ ಅಥವಾ ಈ ಐತಿಹಾಸಿಕ ಸ್ಥಳಗಳನ್ನ ಸಂರಕ್ಷಣೆ ಮಾಡಬೇಕು. ಕೇವಲ ಒಂದು ಸರ್ಕಾರ ಆಗಲಿ ಅಥವಾ ಒಂದು ಯಾವುದೋ ಒಂದು ಇಲಾಖೆ ಆಗಲಿ ಇವುಗಳನ್ನು ಸಂರಕ್ಷಣೆ ಮಾಡಿದ್ರೆ ಅವು ಸಂರಕ್ಷಣೆ ಆಗಲ್ಲ. ಬದಲಿಗೆ ಸರ್ಕಾರ, ಸರ್ಕಾರಿ ಅಧಿಕಾರಿಗಳು ಮತ್ತು ನಿಮ್ಮಂಥ ಸಾಮಾನ್ಯ ಪ್ರಜೆಗಳು ಎಲ್ಲರೂ ಸೇರಿನೇ ಆ ಸಂರಕ್ಷಣೆಯನ್ನು ಮಾಡಿದರೆ ಮಾತ್ರ ಅದು ಸಂರಕ್ಷಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಎಲ್ಲರ ಕರ್ತವ್ಯ ಅದು ನಮ್ಮದು. ಅಂದರೆ ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಣೆ ಮಾಡುವುದು ಸರ್ಕಾರ ಮತ್ತು ಸಾಮಾನ್ಯ ಪ್ರಜೆಗಳ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಕೊನೆಯದಾಗಿ ವೀಕ್ಷಕರೇ, ಇಲ್ಲಿಯವರೆಗೂ ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಐತಿಹಾಸಿಕ ಹಿನ್ನೆಲೆ ಎಂಬ ವಿಷಯ ಹಂಚಿಕೊಂಡಿದ್ದಕ್ಕೆ ಶ್ರೀ ಸಂತೋಷ್ ಪೂಜಾರಿ ಸರ್ ಅವರಿಗೆ ನನ್ನ ಪರವಾಗಿ, ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ ಸರ್. ಥ್ಯಾಂಕ್ ಯು.